IAS ಎಂಬ 3 ಅಕ್ಷರಗಳಿಗೆ ಆದಿತ್ಯನು ಕೊಟ್ಟ ಬೆಲೆ ಅವನ ಜೀವನವೇ ಆಗಿತ್ತು. ತಿರುವನಂತಪುರಂ ನಗರದ ಹೃದಯ ಭಾಗದಲ್ಲಿ ಬಿಳಿ ಬಣ್ಣದಿಂದ ಕೂಡಿದ ವಿಶಾಲವಾದ ಹುಲ್ಲಿನ ತಾಪಾಲಿನೊಂದಿಗೆ ಇರುವ ಆ ಅಧಿಕೃತ ವಸತಿಗೃಹದ ಗೇಟ್ನ ಒಳಗೆ ಅವನ ಕಪ್ಪು ಕಾರು ಪ್ರವೇಶಿಸುವಾಗ ಹೊರಗಿನ ಧೂಳಿನಿಂದ ಕೂಡಿದ ಗದ್ದಲದ ಜಗತ್ತು ಅಲ್ಲಿ ಕೊನೆಗೊಂಗಿತು ಎಂದು ಆದಿತ್ಯನಿಗೆ ತೋರಿತು. ಒಳಗೆ ತಂಪಾದ ಕೊಠಡಿಗಳಲ್ಲಿ ಅಧಿಕಾರದ ನಿಶ್ಶಬ್ದವಾದ ಗಂಧವಿತ್ತು. ಜಿಲ್ಲಾಧಿಕಾರಿಯಾದ ಆದಿತ್ಯನ ಜಗತ್ತು ಸ್ಪಷ್ಟವಾಗಿ ವ್ಯಾಖ್ಯಾನಿತವಾಗಿತ್ತು. ಅದರಲ್ಲಿ ಮನುಷ್ಯರಿಗೆ ಹೆಸರುಗಳಿಗಿಂತ ಹುದ್ದೆಗಳೇ ಮುಖ್ಯವಾಗಿದ್ದವು. ಅವನ ಪತ್ನಿ ನೀತು ಒಬ್ಬ ಉದ್ಯಮಿಯ ಮಗಳು. ಆ ಜಗತ್ತಿನ ನಿಯಮಗಳನ್ನು ಅವನಿಗಿಂತ ಚೆನ್ನಾಗಿ ಅರಿತಿದ್ದಳು. ಅವಳ ಮಾತಿನಲ್ಲಿ ಚಲನೆಗಳಲ್ಲಿ ಕೂಡ ಒಂದು ಆಡಂಬರದ ತೆಳುವಾದ ಪದರವಿತ್ತು. ಅವರ ಸ್ನೇಹಿತರು ನಗರದ ಉನ್ನತ ವರ್ಗದವರಾಗಿದ್ದರು, ಉದ್ಯಮಿಗಳು, ಉನ್ನತ ಅಧಿಕಾರಿಗಳು, ರಾಜಕಾರಣಿಗಳು. ಆ ಜಗತ್ತಿನಲ್ಲಿ ಒಂದು ಹೆಜ್ಜೆ ತಪ್ಪಿದರೆ ಎಲ್ಲವೂ ಕಳೆದು ಹೋಗುತ್ತದೆ ಎಂದು ಆದಿತ್ಯನು ನಂಬಿದ್ದ. ಈ ಗಾಜಿನ ಕೋಟೆಯ ಬಣ್ಣಗಳ ನಡುವೆ ಒಗ್ಗದ ಏಕೈಕ ಬಣ್ಣ ಅವನ ತಾಯಿಯಾಗಿದ್ದಳು, ಶಾಂತ. ಗ್ರಾಮದ ಶಾಲೆಯಲ್ಲಿ ಮಲಯಾಳಂ ಕಲಿಸಿ ನಿವೃತ್ತಿಯಾದ ಒಬ್ಬ ಶಿಕ್ಷಕಿ. ಎಣ್ಣೆಯಿಂದ ಕೂದಲನ್ನು ಹಿಂದಕ್ಕೆ ಜಡೆಯಾಗಿ ಕಟ್ಟಿಹಣೆಯಲ್ಲಿ ಒಂದು ಸಣ್ಣ ಚಂದನದ ಕುಂಕುಮವಿಟ್ಟು ಬಣ್ಣ ಮಾಸಿದ ಹತ್ತಿಯ ಸೀರೆಯನ್ನು ಧರಿಸಿ ನಡೆಯುವ ಶಾಂತ ಟೀಚರ್. ಅವರ ಜಗತ್ತು ಚಿಕ್ಕದಾಗಿತ್ತು. ಅಡಿಗೆಯಲ್ಲಿನ ಮಸಾಲೆಗಳ ವಾಸನೆ, ಮುಂಗಾರಿನ ಗಿಡಗಳು, ಹಳೆಯ ಪುಸ್ತಕಗಳ ಪುಟಗಳಿಂದ ತುಂಬಿದ ಒಂದು ಜಗತ್ತು. ಮಗ ದೇಶದ ಉನ್ನತ ಹುದ್ದೆಗೆ ಏರಿದಾಗಲೂ ಅವರು ಶಾಂತ ಟೀಚರ್ ಆಗಿಯೇ ಉಳಿದಿದ್ದರು. ಆದಿತ್ಯನು ತಾಯಿಯನ್ನು ತಿರುವನಂತಪುರಂಗೆ ಕರೆತಂದು 6 ತಿಂಗಳುಗಳೇ ಆಗಿದ್ದವು. ತಂದೆಯ ಮರಣದ ನಂತರ ಗ್ರಾಮದಲ್ಲಿ ಒಂಟಿಯಾಗಿದ್ದ ತಾಯಿಯನ್ನು ಜೊತೆಯಲ್ಲಿ ಇರಿಸಿಕೊಳ್ಳುವುದು ಮಗನ ಕರ್ತವ್ಯ ಎಂದು ಅವನಿಗೆ ತಿಳಿದಿತ್ತು. ಆದರೆ ಆ ಕರ್ತವ್ಯ ಈಗ ಅವನ ಕತ್ತಿಗೆ ಒಂದು ಭಾರವಾಗಿ ತೂಗಿಕೊಂಡಿತ್ತು. ಆದಿನಾಳಿನ ಪಾರ್ಟಿಗೆ ಮಂತ್ರಿಯೂ ಮುಖ್ಯ ಕಾರ್ಯದರ್ಶಿಯೂ ಬರುತ್ತಿದ್ದಾರೆ. ತಾಯಿಯನ್ನು ಆ ದಿನ ಕೊಠಡಿಯಲ್ಲೇ ಇರಲು ಹೇಳು. ರಾತ್ರಿಯ ಊಟದ ಸಮಯದಲ್ಲಿ ನೀತು ಹೇಳಿದಳು. ಅವಳ ಧ್ವನಿಯಲ್ಲಿ ವಿನಂತಿಗಿಂತ ಅಧಿಕಾರವಿತ್ತು. ಆದಿತ್ಯನು ಏನೂ ಮಾತನಾಡಲಿಲ್ಲ. ಕಳೆದ ವಾರ ಒಬ್ಬ ಸ್ನೇಹಿತನ ಕುಟುಂಬ ಬಂದಾಗ ತಾಯಿಯು ಅವರೊಂದಿಗೆ ತನ್ನ ಹಳೆಯ ಶಾಲೆಯ ಕಥೆಗಳನ್ನು, ಮಗನ ಬಾಲ್ಯದ ಬಗ್ಗೆ ಮಾತಾಡಿದ್ದು ಅವನಿಗೆ ನೆನಪಾಯಿತು. ಅವರು ನಗುತ್ತಿದ್ದರು. ಆ ನಗುವಿನ ಹಿಂದೆ ಕರುಣೆಯಿಂದ ಕೂಡಿದ ಅಪಹಾಸವಿದೆ ಎಂದು ಅವನಿಗೆ ತೋರಿತು. ತಾಯಿಗೆ ಇದೆಲ್ಲ ಅರ್ಥವಾಗದು ನೀತು, ಬಡವರು, ಅವನು ದುರ್ಬಲವಾಗಿ ಹೇಳಿದನು. ಅರ್ಥವಾಗದಿರುವುದು ತಾಯಿಗೆ ಅಲ್ಲಾದಿಗೆ. ಯೋರ್ ಸ್ಟೇಟಸ್ ಮ್ಯಾಟರ್ಸ್. ನಿಮ್ಮ ತಾಯಿಯ ಈ ಗ್ರಾಮೀಣ ಶೈಲಿಯು ಇದಕ್ಕೆ ಒಗ್ಗದು. ಜನರು ನಮ್ಮನ್ನು ನಿರ್ಣಯಿಸುವುದು ನಮ್ಮ ಸುತ್ತಲಿನವರನ್ನು ನೋಡಿಯೇ. ಅವಳು ಹೇಳಿದ್ದು ಸರಿ ಎಂದು ಅವನ ಒಳಗಿನ ಅಹಂಕಾರವು ಗುನಗುನಿಸಿತು. ಅವನ ಸಾಧನೆಗಳ ಹೊಳಪನ್ನು ಕಡಿಮೆ ಮಾಡುವ ಕಪ್ಪು ಚುಕ್ಕೆಯಾಗಿ ತಾಯಿಯೂ ಬದಲಾಗುತ್ತಿದ್ದಾಳೆಯೇ? ಆ ಯೋಚನೆ ಅವನನ್ನು ಅಸ್ವಸ್ಥಗೊಳಿಸಿತು. ಆ ದಿನದ ಪಾರ್ಟಿಯು ಆದಿತ್ಯನ ಜೀವನದಲ್ಲಿ ಒಂದು ನಿರ್ಣಾಯಕ ದಿನವಾಗಿತ್ತು. ರಾಜ್ಯದ ಹೊಸ ಟೆಕ್ನೋಸಿಟಿ ಯೋಜನೆಯ ಮುಖ್ಯ ಜವಾಬ್ದಾರಿಯನ್ನು ಅವನಿಗೆ ನೀಡಿದ್ದರ ಆಚರಣೆಯಾಗಿತ್ತು. ಹುಲ್ಲಿನ ತಾಪಾಲಿನಲ್ಲಿ ಬೆಳಕು ತುಂಬಿತ್ತು. ಮೃದುವಾದ ಸಂಗೀತವು ಹರಿಯಿತು. ಬಾರಿ ಸುಗಂಧ ದ್ರವ್ಯಗಳ ವಾಸನೆಯು ವಾತಾವರಣದಲ್ಲಿ ತಂಗಿತ್ತು. ಆದಿತ್ಯನು ಮತ್ತು ನೀತು ಆತಿಥೇಯರಾಗಿ ಅತಿಥಿಗಳನ್ನು ಸ್ವಾಗತಿಸುವ ತಿರುಕದಲ್ಲಿದ್ದರು. ಇದ್ದಕ್ಕಿದ್ದಂತೆ ಸಭಾಂಗಣದಿಂದ ಒಂದು ಸಂಭಾಷಣೆಯ ಶಬ್ದ ಕೇಳಿತು. ಶಾಂತ ಟೀಚರ್ ನೀತುವಿನ ಕಟ್ಟುನಿಟ್ಟಿನ ಸೂಚನೆಯನ್ನು ಮರೆತು ಕೊಠಡಿಯಿಂದ ಹೊರಬಂದಿದ್ದರು. ಅವರು ಉದ್ಯಮ ಮಂತ್ರಿಯ ಪತ್ನಿಯೊಂದಿಗೆ ಮಾತನಾಡುತ್ತಿದ್ದರು. ನನ್ನ ಮಗನ ಬಾಲ್ಯದಲ್ಲಿ ತುಂಟಾಟದವನಾಗಿದ್ದ. ನದಿಯಲ್ಲಿ ಎಗರಲು ಮಾವಿನ ಹಣ್ಣು ಕೀಳಲು ನಾನು ಅವನನ್ನು ಬಹಳವಾಗಿ ಹೊಡೆದಿದ್ದೇನೆ. ಆಗಲೇ ನಾನು ಹೇಳುತ್ತಿದ್ದೆ, ಈತ ಪಠಿಸಿ ದೊಡ್ಡವನಾಗುವನೆಂದು. ಶಾಂತ ಟೀಚರ್ ನಿಷ್ಕಪಟವಾಗಿ ನಗುತ್ತಾ ಹೇಳಿದರು. ಮಂತ್ರಿಯ ಪತ್ನಿ ಒಂದು ಸೌಮ್ಯವಾದ ನಗುವಿನೊಂದಿಗೆ ಆದಿತ್ಯನನ್ನು ನೋಡಿದಳು. ಆ ನೋಟದಲ್ಲಿ ಏನಿತ್ತು? ಶ್ಲಾಘನೆಯೋ ಅಥವಾ ಅಪಹಾಸವೋ? ಆ ಕ್ಷಣದಲ್ಲಿ ಭೂಮಿ ಕಂದರವಾಗಿ ತಾನು ಕೆಳಗೆ ಹೋಗಿದ್ದರೆ ಎಂದು ಆದಿತ್ಯನು ಆಶಿಸಿದನು. ನೀತುವಿನ ಮುಖವು ಕೋಪದಿಂದ ಕಿರಿದಾದುದನ್ನು ಅವನು ಕಂಡನು. ಅತಿಥಿಗಳೆಲ್ಲ ಹೋದ ನಂತರ ಮನೆಯೊಳಗೆ ಒಂದು ಚಂಡಮಾರುತವೇ ರೂಪುಗೊಂಡಿತು. ನನಗಿನ್ನೂ ಇದನ್ನು ಸಹಿಸಲಾಗದು ಆದಿ. ನಮ್ಮ ಸ್ಥಾನಮಾನ ಏನು? ನಾವು ಯಾರು? ಆ ಮನುಷ್ಯನ ಮುಂದೆ ನಿಮ್ಮ ತಾಯಿಯು ನನ್ನನ್ನು ಅವಮಾನಿಸಿದರು. ನದಿಯಲ್ಲಿ ಎಗರಿದ ಕಥೆ ಕೇಳಲು ಮಂತ್ರಿಯು ಇಲ್ಲಿಗೆ ಬರುತ್ತಾರೆಯೇ? ನೀತು ಗರ್ಜಿಸಿದಳು. ಅದು ಒಬ್ಬ ತಾಯಿಯ ಪ್ರೀತಿಯಾಗಿದೆ ನೀತು. ಅವರಿಗೆ ನಿನ್ನ ಈ ಜಗತ್ತಿನ ತಿಳುವಳಿಕೆ ಇಲ್ಲ. ಹಾಗಾದರೆ ಅವರನ್ನು ಈ ಜಗತ್ತಿನಿಂದ ಹೊರಗಿಡಬೇಕು. ನನಗಿನಿ ತಡೆಯಲಾಗದು.
ಒಂದು, ಅವರು ಈ ಮನೆಯಲ್ಲಿ ಇಲ್ಲವೇ ನಾನು. ಅದು ಒಂದು ಅಲ್ಟಿಮೇಟಮ್ ಆಗಿತ್ತು. ಆ ರಾತ್ರಿ ಆದಿತ್ಯನಿಗೆ ನಿದ್ರೆಯೇ ಬರಲಿಲ್ಲ. ಒಂದೆಡೆ ತನ್ನನ್ನು ಸಾಕಲು ಶ್ರಮಿಸಿದ ತಾಯಿಯ ಮುಖ, ಮತ್ತೊಂದೆಡೆ ತಾನು ಕನಸು ಕಂಡು ಕಟ್ಟಿಕೊಂಡ ಸ್ಥಾನಮಾನದ ಜಗತ್ತು. ಎರಡನೆಯದಕ್ಕೆ ತೂಕವೇ ಹೆಚ್ಚು ಎಂದು ಅವನ ಮನಸ್ಸು ತೀರ್ಪು ಕೊಟ್ಟಿತು. ಮುಂದಿನ ವಾರ ಒಂದು ಭಾನುವಾರದ ಬೆಳಿಗ್ಗೆ ಅವನು ತಾಯಿಯೊಂದಿಗೆ ಹೇಳಿದನು, ಅಮ್ಮನ ಒಂದು ಸ್ಥಳಕ್ಕೆ ಹೋಗೋಣ. ಅಮ್ಮನಿಗೆ ಬಹಳಷ್ಟು ಸ್ನೇಹಿತರು ಸಿಗುವ ಒಳ್ಳೆಯ ಸೌಕರ್ಯಗಳಿರುವ ಒಂದು ಸ್ಥಳ. ಅಮ್ಮನಿಗೆ ಅಲ್ಲಿ ಬೇಸರವಾಗದು. ಎಲ್ಲಿಗೆ ಮಗ? ಶಾಂತ ಟೀಚರ್ನ ಕಣ್ಣುಗಳಲ್ಲಿ ಕುತೂಹಲ ತುಂಬಿತು. ಒಂದು ಆಶ್ರಮದಂತೆಯೇ ಇದೆ, ಆದರೆ ದೊಡ್ಡ ಸೌಕರ್ಯಗಳಿವೆ. ಅಮ್ಮನ ಆರೋಗ್ಯವನ್ನು ಗಮನಿಸಲು ಅಲ್ಲಿ ಜನರಿದ್ದಾರೆ. ನಾವು ಹೋಗಿ ನೋಡೋಣ, ಇಷ್ಟವಾಗದಿದ್ದರೆ ಮರಳಿ ಬರೋಣ. ಆ ಕೊನೆಯ ವಾಕ್ಯವು ಸುಳ್ಳಾಗಿತ್ತು ಎಂದು ಅವನ ಹೃದಯಕ್ಕೆ ತಿಳಿದಿತ್ತು. ನಗರದಿಂದ ದೂರ ಹಸಿರಿನಿಂದ ತುಂಬಿದ ಒಂದು ಸ್ಥಳದಲ್ಲಿ ಸಾಂತ್ವನಂ ಎಂಬ ಆ ವೃದ್ಧಾಶ್ರಮವಿತ್ತು. ಹೆಸರಿನಂತೆಯೇ ಶಾಂತವಾದ ಸ್ಥಳ, ಸ್ವಚ್ಛವಾದ ವಿಶಾಲವಾದ ಕೊಠಡಿಗಳು, ಸುಂದರವಾದ ತೋಟ. ಆದರೆ ಆ ಗೋಡೆಗಳ ಒಳಗೆ ಭಾರಿ ಮೌನ ಮತ್ತು ತೊರೆಯಲ್ಪಟ್ಟವರ ದೀರ್ಘ ಉಸಿರುಗಳು ತುಂಬಿದ್ದವು. ಮ್ಯಾನೇಜರ್ನೊಂದಿಗೆ ಮಾತನಾಡಿ ಹಣವನ್ನು ಪಾವತಿಸಿ ದಾಖಲೆಗಳನ್ನು ಸಹಿ ಮಾಡುವಾಗ ಆದಿತ್ಯನು ತಾಯಿಯ ಮುಖವನ್ನು ನೋಡಲಿಲ್ಲ. ವಿದಾಯ ಹೇಳುವ ಸಮಯದಲ್ಲಿ ಶಾಂತ ಟೀಚರ್ ಅವನ ಕೈಯನ್ನು ಹಿಡಿದರು. ಮಗೆಯಾವಾಗ ಬಂದು ನನ್ನನ್ನು ಕರೆದುಕೊಂಡು ಹೋಗುವೆ? ಆ ಪ್ರಶ್ನೆಯು ಒಂದು ಚೂರಿಯಂತೆ ಅವನ ಎದೆಗೆ ಚುಚ್ಚಿತು. ಒಂದು ಕ್ಷಣ ಎಲ್ಲವನ್ನೂ ತೊರೆದು ತಾಯಿಯನ್ನು ಕರೆದುಕೊಂಡು ಹಿಂತಿರುಗಲು ಅವನು ಆಶಿಸಿದನು. ಆದರೆ ನೀತುವಿನ ಮುಖ ಮತ್ತು ಮಂತ್ರಿಯ ಪತ್ನಿಯ ನಗು ಅವನ ಮನಸ್ಸಿನಲ್ಲಿ ಮಿಂಚಿದಾಗವನು ಕಠಿಣ ಹೃದಯಿಯಾದನು. ನಾನು ಬರುವೆ, ನಮ್ಮ ತೀರಕ್ಕೆ ತಗ್ಗಿದಾಗ ಬರುವೆ. ಅಮ್ಮ ಆರೋಗ್ಯವನ್ನು ಗಮನಿಸಿಕೊಳ್ಳಿ. ಅವರ ಕೈಗಳನ್ನು ಬಿಡಿಸಿ ತಿರುಗಿ ನೋಡದೆ ಅವನು ಕಾರಿನತ್ತ ನಡೆದನು. ಕಾರು ಗೇಟ್ ದಾಟಿ ಹೋಗುವಾಗ ಕನ್ನಡಿಯ ಮೂಲಕ ಅವನು ಕಂಡನು ಸಾಂತ್ವನಮೆಂಬ ಬೋರ್ಡಿನ ಕೆಳಗೆ ಜಗತ್ತನ್ನೇ ಕಳೆದುಕೊಂಡ ಒಬ್ಬ ಸ್ತ್ರೀಯ ರೂಪವು ಚಿಕ್ಕದಾಗಿ ಕಾಣಿಸುತ್ತಿತ್ತು. ಮನೆಗೆ ಮರಳಿದಾಗ ಒಂದು ದೊಡ್ಡ ಭಾರವನ್ನು ಇಳಿಸಿಟ್ಟಂತೆ ಅವನಿಗೆ ತೋರಿತು. ಅವನ ಗಾಜಿನ ಕೋಟೆಯಲ್ಲಿ ಈಗ ಅನಾವಶ್ಯಕ ಬಣ್ಣಗಳೇ ಇರಲಿಲ್ಲ. ಎಲ್ಲವೂ ಪರಿಪೂರ್ಣವಾದ ಜಗತ್ತು. ದಿನಗಳು ವಾರಗಳು, ತಿಂಗಳುಗಳಾಗಿ ಬದಲಾದವು. ಆದಿತ್ಯನ ಜಗತ್ತು ಹೆಚ್ಚು ಹೊಳಪಿನಿಂದ ಕೂಡಿತ್ತು. ಟೆಕ್ನೋಸಿಟಿ ಯೋಜನೆಯ ನಾಯಕನಾಗಿ ಅವನ ಖ್ಯಾತಿ ವೃದ್ಧಿಯಾಯಿತು. ಪತ್ರಿಕಾಗೋಷ್ಠಿಗಳು, ಉನ್ನತ ಮಟ್ಟದ ಸಭೆಗಳು, ವಿದೇಶಿ ಪ್ರವಾಸಗಳು. ಅವನು ತಿರಕ್ಕಿನಲ್ಲಿ ಮುಳುಗಿದನು. ತಾಯಿಯ ಬಗ್ಗೆ ಯಾವುದೇ ನೆನಪು ಮನಸ್ಸಿನ ಮೂಲೆಯಲ್ಲಿ ಕುಂಟುಬುದ್ಧಿಯ ಒಂದು ತೀವ್ರವಾದ ನೋವಾಗಿ ಒಮ್ಮೊಮ್ಮೆ ತಲೆ ಎತ್ತಿದಾಗ ತಿರಕ್ಕಿನ ಪರದೆಯಿಂದ ಅವನು ಅದನ್ನು ಮರೆಮಾಚಿದನು. ಅವನ ಸ್ಪರ್ಧಿ ಮತ್ತು ಸಹಪಾಠಿಯಾದ ಸಂದೀಪ್ ಆಗಾಗ ಅವನನ್ನು ಭೇಟಿಯಾಗಲು ಬರುತ್ತಿದ್ದ. ಅದೇ, ನೀನೀಗ ಆಕಾಶದಲ್ಲಿದ್ದೀಯ, ಆದರೆ ಜಾಗರೂಕನಾಗಿರಬೇಕು. ಈ ಯೋಜನೆಯಲ್ಲಿ ಬಹಳಷ್ಟು ತೊಡಕುಗಳಿವೆ, ಸಂದೀಪ್ ಒಂದು ಗೂಢವಾದ ನಗುವಿನೊಂದಿಗೆ ಹೇಳುತ್ತಿದ್ದ. ಆದಿತ್ಯನು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಇನ್ನೊಂದೆಡೆ ಸಾಂತ್ವನಂ ಎಂಬ ಜಗತ್ತಿನಲ್ಲಿ ಶಾಂತ ಟೀಚರ್ ತನ್ನ ಏಕಾಂತತೆಯೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಮೊದಲ ಕೆಲವು ವಾರಗಳವರೆಗೆ ಅವರು ಕೊಠಡಿಯ ಕಿಟಕಿಯ ಬಳಿ ಮಗನ ಕಾರಿಗಾಗಿ ಕಾಯುತ್ತಿದ್ದರು. ಪ್ರತಿ ಕಾರು ಬಂದಾಗಲೂ ಅವರ ಹೃದಯವು ಧಡಕ್ಕೆಂದಿತು. ಆದರೆ ಅದು ಎಂದಿಗೂ ಆದಿತ್ಯನ ಕಾರಾಗಿರಲಿಲ್ಲ. ನಿಧಾನವಾಗಿ ಅವರು ಆ ಯಾಥಾರ್ಥ್ಯವನ್ನು ಒಪ್ಪಿಕೊಂಡರು. ತನ್ನನ್ನು ತೊರೆಯಲಾಗಿದೆ ಎಂದು ಅವರು ಯಾರಿಗೂ ಹೇಳಲಿಲ್ಲ. ಮಗನಿಗೆ ದೊಡ್ಡ ತಿರಕ್ಕಿದೆಯವನಿಗೆ ತೊಂದರೆಯಾಗದಿರಲಿ ಎಂದು ನಾನೇ ಇಲ್ಲಿಗೆ ಬಂದೆ ಎಂದು ಅವರು ಎಲ್ಲರಿಗೂ ನಗುಮುಖದಿಂದ ಹೇಳಿದರು. ಅಲ್ಲಿ ಅವರಿಗೆ ಹೊಸ ಸ್ನೇಹಿತರು ಸಿಕ್ಕರು. ನಿವೃತ್ತ ಸೈನಿಕನಾದ ಮೇಜರ್ ನಂಬಿಯಾರ್ ಯಾವಾಗಲೂ ತಮಾಷೆಯ ಮಾತುಗಳಿಂದ ನಗಿಸುವ ಫಾತಿಮಾ ಬೀವಿ ಮಕ್ಕಳು, ಅಮೆರಿಕದಲ್ಲಿ ತೊರೆದು ಹೋದ ಯಾವಾಗಲೂ ಮೌನಿಯಾಗಿರುವ ರಘುನಾಥ ಶೇಣಾಯ್. ಶಾಂತ ಟೀಚರ್ ಅವರಿಗೆ ಪುಸ್ತಕಗಳನ್ನು ಓದಿಕೊಟ್ಟರು. ಕಾಗದ ಬರೆಯಲು ತಿಳಿಯದವರಿಗೆ ಅದನ್ನು ಕಲಿಸಿದರು. ತಮ್ಮ ಕಿರಿಯ ಪಿಂಚಣಿಯ ಹಣದಿಂದ ಅವರಿಗೆ ಸಿಹಿ ತಿಂಡಿಗಳನ್ನು ಖರೀದಿಸಿಕೊಟ್ಟರು. ಆದರೆ ರಾತ್ರಿಯ ನಿಶ್ಶಬ್ದತೆಯಲ್ಲಿ ಅವರು ಒಂಟಿಯಾದರು. ಒಂದು ಹಳೆಯ ಡೈರಿಯ ಪುಟಗಳಲ್ಲಿ ಅವರು ತಮ್ಮ ವೇದನೆಯನ್ನು ಅಕ್ಷರಗಳಾಗಿಸಿದರು. ಇಂದು ನನ್ನ ಮಗನ ಜನ್ಮದಿನ, ಅವನನ್ನು ಫೋನ್ನಲ್ಲಿ ಕರೆಯಬೇಕೆಂದು ತೋರಿತು. ಆದರೆ ಬೇಡ, ಅವನ ಸಂತೋಷದ ನಡುವೆ ನನ್ನ ಧ್ವನಿಯು ತೊಡಕಾಗಬಾರದು. ನನ್ನ ಆದಿಗೆ ದೇವರು ಎಲ್ಲಾ ಒಳ್ಳೆಯದನ್ನು ಕೊಡಲಿ, ಅವನು ಸಂತೋಷವಾಗಿರಲಿ. ಅದೇ ಸಮಯದಲ್ಲಿ 100 ಕಿಲೋಮೀಟರ್ಗಳ ದೂರದಲ್ಲಿ ಆದಿತ್ಯನು ತನ್ನ ಜನ್ಮದಿನವನ್ನು ಆಚರಿಸುತ್ತಿದ್ದನು. ನಗರದ ಅತಿ ದೊಡ್ಡ ಹೋಟೆಲ್ನಲ್ಲಿ 100 ಅತಿಥಿಗಳ ನಡುವೆ ಕೇಕ್ ಕತ್ತರಿಸುವಾಗ ಒಂದು ಕ್ಷಣದವರೆಗೆ ಬಾಲ್ಯದಲ್ಲಿ
ತಾಯಿಯು ಮಾಡಿಕೊಟ್ಟ ಅಡಪ್ರಥಮನ್ನ ಸಿಹಿಯು ಅವನ ನಾಲಿಗೆಯಲ್ಲಿ ಎಲ್ಲೋ ಕಿನ್ನರಿಸಿತು. ಅವನು ಆ ನೆನಪನ್ನು ತಕ್ಷಣವೇ ಕುದಿಳಿ ಹಾಕಿದನು. ಟೆಕ್ನೋಸಿಟಿ ಯೋಜನೆಯ ನಿರ್ಮಾಣ ಗುತ್ತಿಗೆಯ ಬಗ್ಗೆ ಕೆಲವು ಆರೋಪಗಳು ಪತ್ರಿಕೆಗಳಲ್ಲಿ ಬರತೊಡಗಿದವು. ಮೊದಲಿಗೆ ಚಿಕ್ಕ ಕಾಲಂಗಳಲ್ಲಿ, ನಂತರ ಮುಖಪುಟದ ಶೀರ್ಷಿಕೆಗಳಾಗಿ. ಯೋಜನೆಯ ಟೆಂಡರ್ನು ಅನರ್ಹ ಕಂಪನಿಗೆ ನೀಡಲಾಗಿದೆ ಎಂದು, ಅದರ ಹಿಂದೆ ಕೋಟಿಗಟ್ಟಲೆ ಅವ್ಯವಹಾರವಿದೆ ಎಂದು ಸುದ್ದಿಗಳು ಹರಡಿದವು. ಯೋಜನೆಯ ಮುಖ್ಯಸ್ಥನಾದ ಆದಿತ್ಯನ ಕಡೆಗೆ ಸಂಶಯದ ಬೆರಳುಗಳು ಚಾಚಿದವು. ಇವೆಲ್ಲ ಸಾಮಾನ್ಯಾದಿ. ದೊಡ್ಡ ಯೋಜನೆಗಳು ಬಂದಾಗ ಆರೋಪಗಳು ಇರುತ್ತವೆ. ಮುಖ್ಯಮಂತ್ರಿಯು ಅವನನ್ನು ಆಶ್ವಾಸಗೊಳಿಸಿದರು. ಆದರೆ ವಿಷಯಗಳು ಅಷ್ಟು ಸರಳವಾಗಿರಲಿಲ್ಲ. ಒಂದು ದಿನ ಬೆಳಿಗ್ಗೆ ದೇಶವನ್ನೇ ಬೆಚ್ಚಿಬೀಳಿಸುವಂತೆ ಸಿಬಿಐ ಕೇಸನ್ನು ತೆಗೆದುಕೊಂಡಿತು. ತನಿಖೆಯ ಜವಾಬ್ದಾರಿಯನ್ನು ದಿಲ್ಲಿಯಿಂದ ಬಂದ ವಿಶೇಷ ತಂಡಕ್ಕೆ ನೀಡಲಾಗಿತ್ತು. ಆ ತಂಡವನ್ನು ನೇತೃತ್ವ ಮಾಡಿದವನು ವಿಕ್ರಮ್ ಐಪಿಎಸ್ ಎಂಬ ಕಠಿಣ ಗುಣದ ಅಧಿಕಾರಿಯಾಗಿದ್ದನು. ವಿಕ್ರಮ್ನ ಹೆಸರು ಕೇಳಿದ ತಕ್ಷಣವೇ ಅಧಿಕಾರಿಗಳ ವಲಯದಲ್ಲಿ ಒಂದು ಗಾಬರಿಯ ಭಾವನೆ ಹರಡಿತು. ವಿಟ್ಟುವೀಳಿತವಿಲ್ಲದ ಯಾರ ಮುಖವನ್ನೂ ನೋಡದೆ ಕ್ರಮ ಕೈಗೊಳ್ಳುವವನು. ಆದಿತ್ಯನ ಎದೆಯಲ್ಲಿ ಮೊದಲ ಬಾರಿಗೆ ಒಂದು ಭಯದ ತಣ್ಣಗೆ ಇಳಿಯಿತು. ತಾನು ಯಾವುದೇ ತಪ್ಪು ಮಾಡಿಲ್ಲವೆಂದು ಅವನು ಸ್ವತಃ ಒಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಟೆಂಡರ್ ದಾಖಲೆಗಳಲ್ಲಿ ತಾನು ಸಹಿ ಮಾಡಿದ ಕೆಲವು ತಿದ್ದುಪಡಿಗಳು ಅವನ ನೆನಪಿಗೆ ಬಂದವು. ಸಂದೀಪ್ನ ಒತ್ತಾಯದ ಮೇರೆಗೆ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಲು ಮಾಡಿದ ಸಣ್ಣ ಬದಲಾವಣೆಗಳು. ಆಗ ಅದು ದೊಡ್ಡ ವಿಷಯವೆಂದು ತೋರಿರಲಿಲ್ಲ. ವಿಕ್ರಮ್ನ ನೇತೃತ್ವದ ಸಿಬಿಐ ತಂಡವು ತಿರುವನಂತಪುರಂಗೆ ಆಗಮಿಸಿತು. ತನಿಖೆಯು ವೇಗಗೊಂಡಿತು. ಪ್ರತಿಯೊಂದು ಫೈಲ್ನೂ ತಿರುಗಿಸಿ ಪರಿಶೀಲಿಸಲಾಯಿತು. ಆದಿತ್ಯನ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಲಾಯಿತು. ಅವನ ಫೋನ್ ಕರೆಗಳನ್ನು ಪರಿಶೀಲಿಸಲಾಯಿತು. ಅವನ ಜಗತ್ತು ನಿಧಾನವಾಗಿ ಕಾಣದಂತಾಗತೊಡಗಿತು. ನೀತುವಿನ ಮುಖದಲ್ಲಿ ಯಾವಾಗಲೂ ಒಂದು ಅಸ್ವಸ್ಥತೆಯ ಛಾಯೆ ಕಾಣಿಸಿತು. ಸ್ನೇಹಿತರೆಂದು ಭಾವಿಸಿದವರು ದೂರವಾಗತೊಡಗಿದರು. ತನಿಖೆಯ ಭಾಗವಾಗಿ ಆದಿತ್ಯನ ಹಿನ್ನೆಲೆಯನ್ನು ಅಧ್ಯಯನ ಮಾಡಲು ವಿಕ್ರಮ್ ತೀರ್ಮಾನಿಸಿದನು. ಅವನ ಕುಟುಂಬ ಸಂಬಂಧಿಕರು, ಆರ್ಥಿಕ ಮೂಲಗಳು. ದಾಖಲೆಗಳ ಪ್ರಕಾರ ಅವನ ತಾಯಿಯು ಗ್ರಾಮದ ಮನೆಯಲ್ಲಿರಬೇಕಿತ್ತು. ಆದರೆ ಅಲ್ಲಿ ನಡೆಸಿದ ತನಿಖೆಯಲ್ಲಿ ಅವರು ತಿಂಗಳುಗಟ್ಟಲೆ ಅಲ್ಲಿಲ್ಲವೆಂದು ತಿಳಿಯಿತು. ಹಾಗಾದರೆ ತಾಯಿಯು ಎಲ್ಲಿದ್ದಾರೆ? ವಿಕ್ರಮ್ ತನ್ನ ಸಹೋದ್ಯೋಗಿಯೊಂದಿಗೆ ಕೇಳಿದನು. ಮುಂದಿನ ತನಿಖೆಯಲ್ಲಿ ಆದಿತ್ಯನು ಪ್ರತಿ ತಿಂಗಳು ಸಾಂತ್ವನಂ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಗೆ ಒಂದು ಮೊತ್ತವನ್ನು ಕಳುಹಿಸುತ್ತಿದ್ದಾನೆಂದು ಕಂಡುಹಿಡಿಯಲಾಯಿತು. ಅದು ಒಂದು ವೃದ್ಧಾಶ್ರಮವೆಂದು ತಿಳಿಯಲು ಹೆಚ್ಚಿನ ಸಮಯ ಬೇಕಾಗಲಿಲ್ಲ. ಯಾವುದೇ ಸಾಕ್ಷ್ಯವನ್ನು ಬಿಟ್ಟುಕೊಡದ ವಿಕ್ರಮ್ ಮರುದಿನವೇ ಸಾಂತ್ವನಂಗೆ ತೆರಳಿದನು. ಅದು ಕೇವಲ ಒಂದು ಸಾಮಾನ್ಯ ಭೇಟಿಯಾಗಿತ್ತು. ಆದಿತ್ಯನ ತಾಯಿಯಿಂದ ಏನಾದರೂ ಮಾಹಿತಿ ಸಿಗಬಹುದೆಂದು ತಿಳಿಯುವುದಕ್ಕಾಗಿ. ಅದರೆಯ ಯಾತ್ರೆಯು ತನ್ನ ಜೀವನದ ಅತ್ಯಂತ ಭಾವನಾತ್ಮಕವಾದ ಒಂದು ಅಧ್ಯಾಯಕ್ಕೆ ಆರಂಭವನ್ನು ಒಡ್ಡಲಿದೆ ಎಂದು ವಿಕ್ರಮ್ಗೆ ತಿಳಿದಿರಲಿಲ್ಲ. ಸಾಂತ್ವನಂನ ಗೇಟ್ನು ದಾಟಿ ಒಳಗೆ ನಡೆಯುವಾಗ ತೋಟದ ಬೆಂಚ್ನಲ್ಲಿ ಕುಳಿತು ಕೆಲವರಿಗೆ ಪುಸ್ತಕವನ್ನು ಓದಿಕೊಡುತ್ತಿದ್ದ ಒಬ್ಬ ಸ್ತ್ರೀಯನ್ನು ಅವನು ಕಂಡನು. ಅವರ ಧ್ವನಿಯು ಎಲ್ಲೋ ಕೇಳಿ ಮರೆತಂತಿತ್ತು. ಅವನು ಹತ್ತಿರಕ್ಕೆ ಹೋದನು. ಅವರು ತಲೆ ಎತ್ತಿ ಅವನನ್ನು ನೋಡಿದರು. ಆ ಕಣ್ಣುಗಳಲ್ಲಿನ ವಾತ್ಸಲ್ಯಕ್ಕೆ ದಶಕಗಳ ಹಳೆಯದಾಗಿತ್ತು. ಅವನ ಗಂಟಲು ಒಣಗಿತು. ಕಾಲವು ಸುಕ್ಕುಗಟ್ಟಿಸಿದ ಆ ಮುಖವನ್ನು ಅವನು ಗುರುತಿಸಿದನು. ಶಾಂತ ಟೀಚರ್ನ ಅವನ ಧ್ವನಿಯು ತಿಳಿಯದೆ ತುದಲಿತು. ಅವರು ಅವನನ್ನು ಗಮನವಾಗಿ ನೋಡಿದರು. ನಂತರ ಆ ಕಣ್ಣುಗಳು ವಿಶಾಲವಾದವು. ವಿಕ್ರಮ ಮಗನೇ, ನೀನು ಇಲ್ಲಿ ಏನು? ನೀನು ದೊಡ್ಡ ಪೊಲೀಸ್ ಆಗಿದ್ದೀಯೆಂದು ಕೇಳಿದೆ. ಅವನ ಕಣ್ಣುಗಳು ತುಂಬಿ ಬಂದವು. ಬಡತನದಿಂದ ಕೂಡಿದ ಬಾಲ್ಯದಲ್ಲಿ ಕಿತ್ತ ಉಡುಪಿನೊಂದಿಗೆ ಶಾಲೆಗೆ ಹೋಗುತ್ತಿದ್ದಾಗ ಮಧ್ಯಾಹ್ನದ ಊಟಕ್ಕೆ ಅನ್ನವನ್ನು ಕಟ್ಟಿಕೊಂಡು ತಂದುಕೊಡುತ್ತಿದ್ದ ಓದಲು ಹಣವಿಲ್ಲದೆ ಕೊರಗಿದಾಗ ತನ್ನ ಕೈಯಿಂದ ಶುಲ್ಕವನ್ನು ತುಂಬಿದ ನೀನು ಬಹಳ ಓದಿ ದೊಡ್ಡವನಾಗಬೇಕು ಎಂದು ಯಾವಾಗಲೂ ಹೇಳುತ್ತಿದ್ದ ತನ್ನ ಶಿಕ್ಷಕಿ, ತನ್ನ ಜೀವನದ ದಾರಿದೀಪ. ಅವರು ಇಲ್ಲಿ ಏಕೆ? ಟೀಚರ್, ನೀವಿಲ್ಲಿ ಏಕೆ? ಆದಿತ್ಯನ್. ಅವನಿಗೆ ದೊಡ್ಡ ತಿರಕ್ಕಿದೆ ಮಗ. ನಾನು ಅವನಿಗೆ ಭಾರವಾಗಬಾರದೆಂದು. ಅವರ ಧ್ವನಿಯು ತೊದಲಿತು. ಆ ಕ್ಷಣದಲ್ಲಿ ಆ ತಾಯಿಯ ಕಣ್ಣುಗಳಿಂದ ವಿಕ್ರಮ್ ಎಲ್ಲವನ್ನೂ ಓದಿಕೊಂಡನು. ತೊರೆಯಲ್ಪಟ್ಟವರ ವೇದನೆ, ಮಗನ ಕೃತಿಗೆ ಮರೆಯಿಡಲು ಮಾಡಿದ ಪ್ರಯತ್ನ, ಒಳಗಡಗಿಸಿದ ದುಃಖದ ಸಾಗರ. ಅವನೊಳಗೆ ಒಂದು ಅಗ್ನಿಪರ್ವತವೇ ಸಿಡಿದಿತ್ತು. ತಾನು ತನಿಖೆ ಮಾಡುತ್ತಿರುವ ಕೋಟಿಗಟ್ಟಲೆ ಅವ್ಯವಹಾರದ ಆರೋಪಿಯಾದ ಆ ಐಎಎಸ್ ಅಧಿಕಾರಿಯು ಈ ತಾಯಿಯ ಮಗನೆಂದ ಯಾಥಾರ್ಥ್ಯವು ಅವನನ್ನು ಸುಟ್ಟು ಕರಕಿತು. ಆ ರಾತ್ರಿ ವಿಕ್ರಂಗೆ ನಿದ್ರೆಯೇ ಬರಲಿಲ್ಲ. ಅವನ ಮುಂದೆ ಇಬ್ಬರು ಆರೋಪಿಗಳಿದ್ದರು.
ಒಬ್ಬ ಕಾನೂನಿನ ಮುಂದಿನ ಅವ್ಯವಹಾರದ ಆರೋಪಿಯಾದ ಆದಿತ್ಯನ್, ಇನ್ನೊಬ್ಬ ತಾಯಿಯ ಹೃದಯವನ್ನು ಒಡೆದ ಮಗ. ಎರಡನೇ ಕೃತ್ಯಕ್ಕೆ ಕಾನೂನಿನ ಪುಸ್ತಕದಲ್ಲಿ ಶಿಕ್ಷೆಯಿಲ್ಲವೆಂದು ಅವನಿಗೆ ತಿಳಿದಿತ್ತು. ಆದರೆ ಆ ಶಿಕ್ಷೆಯನ್ನು ತಾನೇ ಕೊಡುವೆನೆಂದು ಅವನು ಮನಸ್ಸಿನಲ್ಲಿ ತೀರ್ಮಾನಿಸಿದನು. ಸಿಬಿಐ ಕಚೇರಿಯ ತಣ್ಣನೆಯ ಎಸಿ ಕೊಠಡಿಯಲ್ಲಿ ವಿಕ್ರಮ್ನ ಮುಂದೆ ಕುಳಿತಾಗ ಆದಿತ್ಯನು ಬೆವರಿದನು. ಹೊರಗೆ ಮಾಧ್ಯಮದವರು ಕಾಯುತ್ತಿದ್ದರು. ತನ್ನ ಜೀವನವು ಕೊನೆಗೊಳ್ಳಲಿದೆ ಎಂದು ಅವನಿಗೆ ತೋರಿತು. ವಿಕ್ರಮ್ ಸೌಮ್ಯವಾದ ಧ್ವನಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾರಂಭಿಸಿದನು. ಟೆಕ್ನೋಸಿಟಿ ಟೆಂಡರ್ ಆರ್ಥಿಕ ವ್ಯವಹಾರಗಳು. ಆದಿತ್ಯನು ತನಗೆ ತಿಳಿದ ಉತ್ತರಗಳನ್ನು ನೀಡಿದನು. ಹಲವನ್ನು ನಿಷೇಧಿಸಿದನು. ಮಿಸ್ಟರ್ ಆದಿತ್ಯ, ನಿಮ್ಮ ತಾಯಿಯು ಎಲ್ಲಿದ್ದಾರೆ? ವಿಕ್ರಮ್ ಅನಿರೀಕ್ಷಿತವಾಗಿ ಕೇಳಿದನು. ಆದಿತ್ಯನು ನೆಟ್ಟನೆ, ತಾಯಿ ಗ್ರಾಮದಲ್ಲಿದ್ದಾರೆ. ಅವರಿಗೆ ಸುಖವಾಗಿದೆ. ಯಾವುದೇ ಭಾವವ್ಯತ್ಯಾಸವಿಲ್ಲದೆ ಅವನು ಸುಳ್ಳು ಹೇಳಿದನು. ವಿಕ್ರಮ್ ಮೇಜಿನ ಮೇಲಿರುವ ಒಂದು ಫೈಲ್ನು ತೆರೆದನು. ಅದರಿಂದ ಒಂದು ಫೋಟೋವನ್ನು ತೆಗೆದು ಆದಿತ್ಯನ ಕಡೆಗೆ ಚಾಚಿದನು. ಸಾಂತ್ವನಂನ ತೋಟದಲ್ಲಿ ವೀಲ್ಚೇರ್ನಲ್ಲಿ ಕುಳಿತಿರುವ ರಘುನಾಥ ಶೇಣಾಯ್ಗೆ ಪುಸ್ತಕ ಓದಿಕೊಡುತ್ತಿರುವ ಶಾಂತ ಟೀಚರ್ನ ಚಿತ್ರವಾಗಿತ್ತು. ಈ ಸ್ತ್ರೀಯನ್ನು ಗುರುತಿಸುತ್ತೀರಾ? ವಿಕ್ರಮ್ನ ಧ್ವನಿಯು ಕಠಿಣವಾಯಿತು. ಆದಿತ್ಯನ ದೇಹವು ತೊದಲಿತು. ಅವನ ಸುಳ್ಳಿನ ಕೋಟೆಯು ಒಂದು ಕ್ಷಣದಲ್ಲಿ ಕುಸಿದುಬಿತ್ತು. ಮಿಸ್ಟರ್ ಆದಿತ್ಯ, ನಾನು ನಿನ್ನೆ ನಿಮ್ಮ ತಾಯಿಯನ್ನು ಭೇಟಿಯಾದೆ, ಸಾಂತ್ವನಂ ಎಂಬ ವೃದ್ಧಾಶ್ರಮದಲ್ಲಿ. ಅವರು ನನ್ನನ್ನು ಕಲಿಸಿದ ಶಿಕ್ಷಕಿ. ನಿಮ್ಮ ಈ ಸ್ಥಾನಮಾನಕ್ಕಾಗಿ, ಆಡಂಬರಕ್ಕಾಗಿ ನೀವು ತೊರೆದ ಆ ತಾಯಿ. ಆದಿತ್ಯನ ಕಥೆ. ವಿಕ್ರಮ್ ಕುರ್ಚಿಯಿಂದ ಎದ್ದು ನಿಂತ. ನಿಮ್ಮ ವಿರುದ್ಧದ ಭ್ರಷ್ಟಾಚಾರ ಪ್ರಕರಣವನ್ನು ಕಾನೂನು ತೀರ್ಮಾನಿಸುತ್ತದೆ. ಅದಕ್ಕೆ ಸಾಕ್ಷಿಗಳಿವೆ. ಆದರೆ ಅದಕ್ಕಿಂತ ದೊಡ್ಡ ಅಪರಾಧವನ್ನು ನೀವು ಮಾಡಿದ್ದೀರಿ. ನಿಮ್ಮನ್ನು ಈ ಕುರ್ಚಿಯಲ್ಲಿ ಕೂರಿಸಲು ತನ್ನ ಜೀವನವನ್ನೇ ತ್ಯಾಗ ಮಾಡಿದ ಒಬ್ಬ ತಾಯಿಯನ್ನು ಅವರು ನಿಮ್ಮ ಸ್ಥಾನಮಾನಕ್ಕೆ ತಕ್ಕವರಲ್ಲ ಎಂಬ ಒಂದೇ ಕಾರಣಕ್ಕಾಗಿ ನೀವು ಕೈಬಿಟ್ಟಿದ್ದೀರಿ. ಅವರ ಕಣ್ಣೀರಿಗೆ ದೇವರು ಕೊಟ್ಟ ಶಿಕ್ಷೆಯೂ ಇದಾಗಿದೆ ಆದಿತ್ಯ. ಕಾನೂನು ನಿಮ್ಮನ್ನು ಜೈಲಿಗೆ ಕಳುಹಿಸಬಹುದು, ಆದರೆ ಕಳೆದುಹೋದ ತಾಯಿಯ ಪ್ರೀತಿಯನ್ನು ಮರಳಿ ತರಲು ಯಾವ ಕಾನೂನಿಗೂ ಸಾಧ್ಯವಿಲ್ಲ. ಪ್ರತಿಯೊಂದು ಮಾತು ಆದಿತ್ಯನ ಕೆನ್ನೆಗೆ ಚಾಟಿಯಂತೆ ಬಡಿದವು. ಅವನ ಗರ್ವದ ಕೋಟೆಗಳು ಕುಸಿದು ಬಿದ್ದವು. ಸ್ಥಾನಮಾನದ ಶಿಖರದಿಂದ ಅವನು ಪಾತಾಳಕ್ಕೆ ಧುಮುಕಿದನು. ಆ ಕೊಠಡಿಯ ನಿಶ್ಶಬ್ದತೆಯಲ್ಲಿ ಅವನು ಮೊದಲ ಬಾರಿಗೆ ಮಗುವಿನಂತೆ ಗಟ್ಟಿಯಾಗಿ ಅಳತೊಡಗಿದನು. ಆದರೆ ಆ ಕಣ್ಣೀರಿಗೆ ಅವನ ಪಾಪಗಳನ್ನು ತೊಳೆಯುವ ಶಕ್ತಿ ಇರಲಿಲ್ಲ. ಆ ದಿನ ಸಂಜೆ ಆದಿತ್ಯನನ್ನು ಐಎಎಸ್ ಅಧಿಕಾರಿಯಾಗಿ ಬಂಧಿಸಲಾಯಿತು. ಆ ಸುದ್ದಿ ಟೆಲಿವಿಷನ್ ತೆರೆಗಳಲ್ಲಿ ಮಿಂಚಿ ಮಾಯವಾದಾಗ ಸಾಂತ್ವನದ ಕೊಠಡಿಯಲ್ಲಿ ಕುಳಿತು ಶಾಂತ ಶಿಕ್ಷಕಿ ತನ್ನ ಡೈರಿಯಲ್ಲಿ ಬರೆಯುತ್ತಿದ್ದರು. ಇಂದು ಏನೋ ಎದೆಯಲ್ಲಿ ಭಾರವಿದೆ. ನನ್ನ ಮಗ ಸುಖವಾಗಿರಲಿ ದೇವರೇ. ಆದಿತ್ಯನ ಬಂಧನದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು. ಮರುದಿನ ಬೆಳಿಗ್ಗೆ ಎಲ್ಲಾ ಪತ್ರಿಕೆಗಳ ಮೊದಲ ಪುಟದಲ್ಲಿ ಕೈಗಡಿಯಿಂದ ಕುಗ್ಗಿರುವ ಅವನ ಚಿತ್ರವಿತ್ತು. ಟೆಲಿವಿಷನ್ ಚಾನೆಲ್ಗಳು ಆ ಸುದ್ದಿಯನ್ನು ಆಘೋಷಿಸಿದವು. ಭ್ರಷ್ಟಾಚಾರದ ಕಲೆಕ್ಟರ್ ಅಧಿಕಾರ ದುರ್ಬಳಕೆ ಮಾಡಿದ ಅಧಿಕಾರಿ ವಿಶೇಷಣಗಳು ಹಲವಾರು. ಈ ಸಾಂತ್ವನದ ಸಾಮಾನ್ಯ ಸಭಾಂಗಣದ ಟೆಲಿವಿಷನ್ ಮುಂದೆ ಎಲ್ಲರೂ ಗುಂಪಾಗಿದ್ದರು. ಮೇಜರ್ ನಂಬಿಯಾರ್ ಎಂದಿನಂತೆ ಪತ್ರಿಕೆಯನ್ನು ಗಟ್ಟಿಯಾಗಿ ಓದುತ್ತಿದ್ದರು. ಆದಿತ್ಯನ ಹೆಸರು ಮತ್ತು ಚಿತ್ರವನ್ನು ಕಂಡಾಗ ಅವರು ಒಂದು ಕ್ಷಣ ನಿಂತರು. ನಂತರ ಶಾಂತ ಶಿಕ್ಷಕಿಯ ಕಡೆಗೆ ಒಡ್ಡಿದರು. ಆದರೆ ಸುದ್ದಿವಾಚಕಿಯ ಧ್ವನಿಯಾಗಲೇ ಸಭಾಂಗಣದಲ್ಲಿ ಗುಂಗಿತ್ತು. ಟೆಕ್ನೋಸಿಟಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪ್ರಮುಖ ಐಎಎಸ್ ಅಧಿಕಾರಿ ಆದಿತ್ಯ ಬಂಧನದಲ್ಲಿದ್ದಾರೆ. ಶಾಂತ ಶಿಕ್ಷಕಿ ಒಂದು ಕ್ಷಣ ಸ್ತಬ್ಧರಾದರು. ಅವರ ಕೈಯಲ್ಲಿದ್ದ ಪುಸ್ತಕ ಕೆಳಗೆ ಬಿದ್ದಿತು. ನನ್ನ ಮಗನ? ಇಲ್ಲದು, ಬೇರೆ ಯಾರಾದರೂ ಆಗಿರಬೇಕು. ವ್ಯಕ್ತಿಯನ್ನು ತಪ್ಪಾಗಿ ಗುರುತಿಸಿರಬೇಕು. ಅವರ ಧ್ವನಿ ಒಂದು ತೆಳ್ಳಾದ ಗುನಗುನಾಟದಂತೆ ಹೊರಬಂದಿತು. ಆದರೆ ತೆರೆಯಲ್ಲಿ ಕಾಣಿಸಿದ ಮಗನ ಮುಖ ಎಲ್ಲಾ ಸಂಶಯಗಳನ್ನು ತೊಡೆದು ಹಾಕಿತು. ಅವರಿಗೆ ಜಗತ್ತೇ ತಿರುಗುವಂತೆ ತೋರಿತು. ಫಾತಿಮಾ ಬೀವಿ ಓಡಿ ಬಂದು ಅವರನ್ನು ತಡೆದರು. ಶಿಕ್ಷಕಿ, ಶಾಂತವಾಗಿರಿ. ಇಲ್ಲ, ನನ್ನ ಕಂದ ಯಾವ ತಪ್ಪೂ ಮಾಡಿಲ್ಲ. ಯಾರೋ ಅವನನ್ನು ಮೋಸಗೊಳಿಸಿದ್ದಾರೆ. ನನ್ನ ಮಗ. ಅವರು ಹುಚ್ಚಿನಂತೆ ಗೊಣಗಿದರು. ಆ ತಾಯಿಯ ಹೃದಯವು ಒಡೆದಿರುವ ನೋವಿನಲ್ಲಿ ಸಾಂತ್ವನದ ಗೋಡೆಗಳು ಕಂಪಿಸಿದವು. ಅದೇ ಸಮಯದಲ್ಲಿ ತಿರುವನಂತಪುರದ ಮನೆಯಲ್ಲಿ ನೀತು ತನ್ನ ವಕೀಲರೊಂದಿಗೆ ಮಾತನಾಡುತ್ತಿದ್ದಳು. ನನಗೆ ವಿಚ್ಛೇದನ ಬೇಕು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ. ಈ ಅವಮಾನವನ್ನು ಸಹಿಸಿಕೊಂಡು ಇಲ್ಲಿ ಬದುಕಲು ನನಗೆ ಸಾಧ್ಯವಿಲ್ಲ. ಅವನ ಆಸ್ತಿಯ ಒಂದು ಭಾಗವೂ ನನಗೆ ಬೇಡ. ಹೇಗಾದರೂ ಈ ಗೊಂದಲದಿಂದ ತಲೆತಪ್ಪಿಸಿಕೊಂಡರೆ ಸಾಕು.
ಆ ಸಂಜೆ ಅವಳು ಪತ್ರಿಕಾಗೋಷ್ಠಿಯನ್ನು ಕರೆದಳು. ಬಿಳಿಯ ಚೂಡಿದಾರ್ ಧರಿಸಿ ದುಃಖವನ್ನು ನಟಿಸುವ ಮುಖದೊಂದಿಗೆ ಅವಳು ಕ್ಯಾಮರಾಗಳನ್ನು ಎದುರಿಸಿದಳು. ಆದಿತ್ಯನ ವ್ಯಾಪಾರ ವ್ಯವಹಾರಗಳ ಬಗ್ಗೆ ನನಗೆ ಏನೂ ತಿಳಿದಿರಲಿಲ್ಲ. ನಾನು ಸಂಪೂರ್ಣವಾಗಿ ಮೋಸಗೊಂಡೆ. ಒಬ್ಬ ಮಹಿಳೆಯಾಗಿಯೂ ಪತ್ನಿಯಾಗಿಯೂ ನಾನು ಅವಮಾನಿತಳಾಗಿದ್ದೇನೆ. ಆದಿತ್ಯ C.B.I ಕಸ್ಟಡಿಯ ತಣ್ಣನೆಯ ನೆಲದ ಮೇಲೆ ಕುಳಿತು ಆ ಸುದ್ದಿಯನ್ನು ನೋಡಿದ. ತನ್ನನ್ನು ಪ್ರೀತಿಸುತ್ತೇನೆ ಎಂದಿದ್ದ ತನ್ನ ಸ್ಥಾನಮಾನದ ನೆರಳಿನಲ್ಲಿ ಬದುಕಿದ್ದ ಪತ್ನಿ ಒಂದು ಕ್ಷಣದಲ್ಲಿ ತನ್ನನ್ನು ತಿರಸ್ಕರಿಸಿದ್ದಾಳೆ. ಗೆಳೆಯರಿಲ್ಲ, ಬಂಧುಗಳಿಲ್ಲ, ಈಗ ಪತ್ನಿಯೂ ಇಲ್ಲ. ಸ್ಥಾನಮಾನ ಕಳೆದುಕೊಂಡಾಗ ತಾನು ಎಷ್ಟು ಒಂಟಿಯಾಗಿದ್ದೇನೆ ಎಂದು ಅವನಿಗೆ ತಿಳಿಯಿತು. ವಿಕ್ರಮ್ನ ಮಾತುಗಳು ಅವನ ಕಿವಿಗಳಲ್ಲಿ ಗುಂಗಿತು. ಅವನ ತಲೆಯೊಳಗೆ ತಾಯಿಯ ಮುಖವೊಂದೇ ನೋವಿನಂತೆ ತುಂಬಿತ್ತು. ಮರುದಿನ ವಿಕ್ರಮ್ ಸಾಂತ್ವನಕ್ಕೆ ಆಗಮಿಸಿದ. ಈ ಬಾರಿ ಅಧಿಕೃತ ವಾಹನದಲ್ಲಿ ಅಲ್ಲ, ಸಾಮಾನ್ಯ ವ್ಯಕ್ತಿಯಾಗಿ. ಶಾಂತ ಶಿಕ್ಷಕಿ ಕೊಠಡಿಯಲ್ಲಿ ಒಂದೇ ಕುಳಿತಿದ್ದರು. ಊಟ ಮಾಡಿರಲಿಲ್ಲ, ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ವಿಕ್ರಮ್ ಅವರ ಪಕ್ಕದಲ್ಲಿ ಕುಳಿತ. ಶಿಕ್ಷಕಿ ಅವರು ಕಣ್ಣೀರಿನ ಕಣ್ಣುಗಳಿಂದ ಅವನನ್ನು ನೋಡಿದರು. ನೀನು ಅವನನ್ನು ಬಂಧಿಸಿದೆಯಾ, ನನ್ನ ಮಗನನ್ನು? ಅದು ನನ್ನ ಕರ್ತವ್ಯ ಶಿಕ್ಷಕಿ. ಕಾನೂನು ತನ್ನ ದಾರಿಯಲ್ಲಿ ಸಾಗುತ್ತದೆ. ಆದರೆ ನಾನು ನಂಬುತ್ತೇನೆ, ಸತ್ಯ ಒಂದು ದಿನ ಬೆಳಕಿಗೆ ಬರಲಿದೆ. ಶಿಕ್ಷಕಿ, ನೀವು ಕುಗ್ಗಬಾರದು. ಆ ಮಾತುಗಳಲ್ಲಿ ಒಬ್ಬ ವಿದ್ಯಾರ್ಥಿಯ ಪ್ರೀತಿಯಿತ್ತು. ತನಿಖೆ ಮುಂದುವರೆದಂತೆ ವಿಕ್ರಮ್ನ ಸಂಶಯಗಳು ಬಲಗೊಂಡವು. ಆದಿತ್ಯ ಭ್ರಷ್ಟಾಚಾರ ಮಾಡಿದ್ದರೂ ಅವನು ಈ ಆಟದಲ್ಲಿ ಕೇವಲ ಒಂದು ಕಾಯಿಯಾಗಿದ್ದ. ಇದರ ಹಿಂದೆ ದೊಡ್ಡ ಆಟಗಾರರಿದ್ದರು. ತನಿಖೆ ಸಂದೀಪ್ನ ಕಡೆಗೆ ವಿಸ್ತರಿಸಿತು. ಸಂದೀಪ್ ಮತ್ತು ಗುತ್ತಿಗೆದಾರ ವರ್ಗೇಸ್ನ ರಹಸ್ಯ ಸಂಭಾಷಣೆಯ ದಾಖಲೆಗಳು CBIಗೆ ಲಭ್ಯವಾಯಿತು. ಆದಿತ್ಯನನ್ನು ಸಮರ್ಥವಾಗಿ ಸಿಕ್ಕಿಸುವುದು ಅವರ ಗುರಿಯಾಗಿತ್ತು. ಅವನ ಗರ್ವ ಮತ್ತು ಸ್ಥಾನಮಾನದ ಆಸೆಯನ್ನು ಅವರು ಒಂದು ಕುತಂತ್ರವಾಗಿ ಬಳಸಿಕೊಂಡರು. ಜೈಲಿನ ಏಕಾಂತದಲ್ಲಿ ಆದಿತ್ಯ ತನ್ನ ಜೀವನವನ್ನು ಮರುಪರಿಶೀಲನೆ ಮಾಡುತ್ತಿದ್ದ. ತಾನು ಓಡಿದ್ದು ಒಂದು ಮರೀಚಿಕೆಯ ಹಿಂದೆ ಎಂದು ಅವನಿಗೆ ತಿಳಿಯಿತು. ಸ್ಥಾನಮಾನ ಮತ್ತು ಹಣ ನೀಡುವ ಸುರಕ್ಷಿತತೆ ಎಷ್ಟು ತಾತ್ಕಾಲಿಕವಾಗಿದೆ. ನಿಜವಾದ ಸಂಪತ್ತು ಪ್ರೀತಿಯ ಸಂಬಂಧಗಳಾಗಿತ್ತು. ತಾನು ತಿರಸ್ಕರಿಸಿದ ತಾಯಿಯ ಪ್ರೀತಿ. ಒಂದು ದಿನ ಆದಿತ್ಯನನ್ನು ಭೇಟಿಯಾಗಲು ಪ್ರದೀಪ್ ಎಂಬ ಯುವ ವಕೀಲ ಆಗಮಿಸಿದ. ಸರ್, ನಾನು ನಿಮ್ಮ ಕೇಸ್ನ ಫೈಲ್ಗಳನ್ನು ಅಧ್ಯಯನ ಮಾಡಿದ್ದೇನೆ. ಸರ್, ಸಂಪೂರ್ಣವಾಗಿ ನಿರಪರಾಧಿಯಲ್ಲದಿರಬಹುದು, ಆದರೆ ನಿಮ್ಮನ್ನು ಮೋಸಗೊಳಿಸಲಾಗಿದೆ. ಈ ಕೇಸ್ನು ನಾನು ವಾದಿಸಲು ಸಿದ್ಧನಿದ್ದೇನೆ. ಶುಲ್ಕದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಮೊದಲ ಬಾರಿಗೆ ಒಡೆದಿರುವ ಜಗತ್ತಿನಲ್ಲಿ ಯಾರೋ ತನಗೆ ಕೈಯಾಡಿಸುವುದನ್ನು ಆದಿತ್ಯ ಕಂಡ. ಅವನ ಕಣ್ಣುಗಳಲ್ಲಿ ಒಂದು ತೆಳುವಾದ ಆಶಾಕಿರಣ ಮಿಂಚಿತು. ಸುಮಾರು 1 ತಿಂಗಳ ಜೈಲುವಾಸದ ನಂತರ ಆದಿತ್ಯನಿಗೆ ಜಾಮೀನು ಸಿಕ್ಕಿತು. ಜೈಲಿನಿಂದ ಹೊರಬಂದಾಗ ಅವನನ್ನು ಸ್ವಾಗತಿಸಲು ಯಾರೂ ಇರಲಿಲ್ಲ. ಮಾಧ್ಯಮಗಳ ಕ್ಯಾಮೆರಾ ಕಣ್ಣುಗಳಿಂದ ಮುಖವನ್ನು ಮರೆಮಾಚಿಕೊಂಡು ಅವನು ಆಟೋ ರಿಕ್ಷಾದಲ್ಲಿ ಕುಳಿತ. ನೇರವಾಗಿ ಹೋದದ್ದು ತನ್ನ ಅಧಿಕೃತ ವಸತಿಗೆ. ಗೇಟ್ನ ಮುಂದೆ ಹೊಸ ಕಾವಲುಗಾರನಿದ್ದ. ಅವನು ಆದಿತ್ಯನನ್ನು ತಡೆದ. ಇಲ್ಲಿಗೆ ಪ್ರವೇಶವಿಲ್ಲ. ಹೊಸ ಕಲೆಕ್ಟರ್ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅವನು ತನ್ನ ಪತ್ನಿಗೆ ಕರೆ ಮಾಡಿದ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಪಕ್ಕದ ಮನೆಯ ಅಧಿಕಾರಿಯೊಬ್ಬನಿಗೆ ಕರೆ ಮಾಡಿದಾಗ ಅವನು ಹೇಳಿದ, ನೀತು ಎಲ್ಲವನ್ನೂ ಪ್ಯಾಕ್ ಮಾಡಿ ಅವಳ ಮನೆಗೆ ಹೋಗಿದ್ದಾಳೆ. ಅವನ ಕನ್ನಡಿಯ ಕೊಟ್ಟಿಗೆ ಶಾಶ್ವತವಾಗಿ ಮುಚ್ಚಿಹೋಗಿತ್ತು. ಬ್ಯಾಂಕ್ ಖಾತೆಗಳು ಮರವಾಗಿದ್ದವು. ಕೈಯಲ್ಲಿ ಕೆಲವೇ ನೋಟುಗಳು ಮಾತ್ರ. ಹೋಗಲು ಒಂದು ಸ್ಥಳವಿಲ್ಲ. ಸ್ನೇಹಿತರೆಂದು ಭಾವಿಸಿದವರು ಯಾರೂ ಫೋನ್ ಎತ್ತಲಿಲ್ಲ. ಅವನು ಬಸ್ ನಿಲ್ದಾಣದ ಕಡೆಗೆ ನಡೆದ. ನೆನಪಿನಲ್ಲಿ ಒಂದೇ ಮುಖ ತೆಳೆಯಿತು, ತಾಯಿ. ಸಾಮಾನ್ಯ ಬಸ್ನ ಜನರಲ್ ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತು ಅವನು ಸಾಂತ್ವನಕ್ಕೆ ಪ್ರಯಾಣವನ್ನು ಆರಂಭಿಸಿದ. ಇಸಿ ಕಾರಿನಿಂದ ಜನದಟ್ಟಣೆಯ ಬೆವರಿನ ವಾಸನೆಯ ಬಸ್ಗೆ ಬಂದ. ದೂರವು ಅವನ ಪತನದ ಆಳವನ್ನು ಜ್ಞಾಪಿಸಿತು. ಪ್ರತಿ ಕ್ಷಣವೂ ಜನರು ತನ್ನನ್ನು ಗುರುತಿಸುತ್ತಾರೆಯೇ ಎಂದು ಅವನು ಭಯಪಟ್ಟ. ಸಂಜೆಯ ಹೊತ್ತಿಗೆ ಅವನು ಸಾಂತ್ವನಕ್ಕೆ ತಲುಪಿದ. ಗೇಟ್ ದಾಟಿ ಒಳಗೆ ನಡೆಯುವಾಗ ಅವನ ಕಾಲುಗಳಿಗೆ ಭಾರವಾದಂತೆ ತೋರಿತು. ತೋಟದ ಅದೇ ಬೆಂಚಿನಲ್ಲಿ ತಾಯಿ ಇರುವುದನ್ನು ಕಂಡ. ದೂರದಲ್ಲಿ ಎಲ್ಲಿಗೋ ನೋಡುತ್ತಾ ನಿರಾಸಕ್ತಿಯಿಂದ ಅವನು ನಿಧಾನವಾಗಿ ತಾಯಿಯ ಕಡೆಗೆ ನಡೆದ. ಅವನ ಕಾಲಿನ ಶಬ್ದವನ್ನು ಕೇಳಿ ಶಾಂತ ಶಿಕ್ಷಕಿ ತಿರುಗಿ ನೋಡಿದರು. ತೆಳ್ಳಗಾಗಿ ಗಡ್ಡವಳರಿದ ಕಣ್ಣುಗಳು, ಕುಹದದಣಿದ ಒಂದು ರೂಪ. ತಾನು ಹೆರಿದ ಮಗನ ನೆರಳು ಮಾತ್ರ. ಅವನಿಗೆ ಮಾತುಗಳು ಸಿಗಲಿಲ್ಲ. ತಾಯಿಯ ಕಾಲುಗಳ ಬಳಿಗೆ ಒರಗಿಬಿದ್ದ. ಮುಖವನ್ನು ಆ ಕಾಲುಗುದ್ದೆಗಳಿಗೆ ಒತ್ತಿಟ್ಟು ಮಗುವಿನಂತೆ ಗಟ್ಟಿಯಾಗಿ ಕೂಗಿ ಅಳತೊಡಗಿದ.
ಅವನ ಕಣ್ಣೀರು ಆ ತಾಯಿಯ ಕಾಲುಗಳನ್ನು ತೋಯಿಸಿತು. ಶಾಂತ ಶಿಕ್ಷಕಿ ಒಂದೇ ಮಾತನ್ನು ಕೇಳಲಿಲ್ಲ. ಏಕೆ ಬಂದೆ ಏನಾಯಿತು ಎಂದು ತಿಳಿಯುವ ಅಗತ್ಯವಿರಲಿಲ್ಲ. ಅವರು ನಿಧಾನವಾಗಿ ಕುಗ್ಗಿ ಅವನ ಭುಜದ ಮೇಲೆ ಕೈಯಿಟ್ಟು ಎಬ್ಬಿಸಿದರು. ನಂತರ ಜಗತ್ತು ತನ್ನನ್ನು ತಿರಸ್ಕರಿಸಿದಾಗ ತಾಯಿ ಅವನನ್ನು ತನ್ನ ಎದೆಗೊತ್ತಿಕೊಂಡರು. ಆ ಆಲಿಂಗನದಲ್ಲಿ ಒಂದು ಜೀವನ ಕಾಲದವರೆಗೂ ಅವನು ಹುಡುಕುತ್ತಿದ್ದಾದರೆ ಗುರುತಿಸದೆ ಹೋದ ಪ್ರೀತಿಯ ಸುರಕ್ಷಿತತೆಯ ಕ್ಷಮೆಯ ಜಗತ್ತನ್ನು ಅವನು ಕಂಡುಕೊಂಡ. ಸ್ಥಾನಮಾನವು ನೀಡಲಾಗದ ಶಾಂತಿಯನ್ನು ಆ ತಾಯಿಯ ಹೃದಯದಲ್ಲಿ ಅವನು ಅನುಭವಿಸಿದ. ಸಾಂತ್ವನದ ಜೀವನವು ಆದಿತ್ಯನಿಗೆ ಒಂದು ಹೊಸ ಅನುಭವವಾಗಿತ್ತು. ಮೊದಲ ಕೆಲವು ದಿನಗಳು ಅವನು ಕೊಠಡಿಯೊಳಗೆಯೇ ಒಡಗೂಡಿದ. ಹೊರಗೆ ಬರಲು ಜನರನ್ನು ಎದುರಿಸಲು ಅವನಿಗೆ ನಾಚಿಕೆಯಾಯಿತು. ಆದರೆ ಶಾಂತ ಶಿಕ್ಷಕಿ ಅವನನ್ನು ಒತ್ತಾಯಿಸಲಿಲ್ಲ. ಅವರು ಅವನಿಗೆ ಊಟವನ್ನು ತಂದುಕೊಟ್ಟರು, ಅವನ ಕೊಳಕಾದ ಬಟ್ಟೆಗಳನ್ನು ಒಗೆದರು, ಒಂದು ಕಿರಿಯ ಮಗುವಿನಂತೆ ಕಾಳಜಿ ವಹಿಸಿದರು. ನಿಧಾನವಾಗಿ ಅವನು ಹೊರಗೆ ಬರಲಾರಂಭಿಸಿದ. ತಾಯಿಯೊಂದಿಗೆ ತೋಟದಲ್ಲಿ ಕುಳಿತ. ತಾಯಿ ಇತರ ಆಶ್ರಿತರೊಂದಿಗೆ ಮಾತನಾಡುವುದನ್ನು ಕೇಳಿದ. ಮೇಜರ್ ನಂಬಿಯಾರ್ನ ಯುದ್ಧ ಕಥೆಗಳು, ಫಾತಿಮಾ ಬೀವಿಯ ಹಳೆಯ ಹಾಡುಗಳು, ರಘುನಾಥ ಶೇಣಾಯಿಯ ಮೌನ. ಪ್ರತಿಯೊಂದು ಮುಖದ ಹಿಂದೆ ತಿರಸ್ಕೃತರಾದ ಕಥೆಯೊಂದಿದೆ ಎಂದು ಅವನಿಗೆ ತಿಳಿಯಿತು. ತಾನು ತನ್ನ ತಾಯಿಗೆ ಮಾಡಿದ್ದು ಒಂದು ಪ್ರತ್ಯೇಕ ಘಟನೆಯಲ್ಲ, ಬದಲಿಗೆ ಈ ಜಗತ್ತಿನಲ್ಲಿ ಅನೇಕ ಮಕ್ಕಳು ಪುನರಾವರ್ತಿಸುವ ತಪ್ಪು ಎಂದು ಅವನು ನೋವಿನಿಂದ ಅರಿತ. ಒಂದು ದಿನ ಮೇಜರ್ ನಂಬಿಯಾರ್ಗೆ ಉಸಿರಾಟದ ತೊಂದರೆ ಜಾಸ್ತಿಯಾದಾಗ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯಲು ಯಾರೂ ಇರಲಿಲ್ಲ. ಆದಿತ್ಯ ಎರಡನೇ ಬಾರಿ ಯೋಚಿಸಲಿಲ್ಲ. ಅವನು ಮ್ಯಾನೇಜರ್ನಿಂದ ಕೀಲಿಯನ್ನು ತೆಗೆದುಕೊಂಡು ಹಳೆಯ ಆಂಬ್ಯುಲೆನ್ಸ್ ವ್ಯಾನ್ನಲ್ಲಿ ಮೇಜರ್ನನ್ನು ಆಸ್ಪತ್ರೆಗೆ ಕರೆದೊಯ್ದ. ಆ ರಾತ್ರಿ ಆಸ್ಪತ್ರೆಯ ವರಾಂಡದಲ್ಲಿ ಕಳೆದ. ಆ ಘಟನೆಯು ಅವನಲ್ಲಿದ್ದ IAS ಅಧಿಕಾರಿಯ ಕೊನೆಯ ಅಂಶವನ್ನು ತೊಡೆದು ಹಾಕಿತು. ಅವನು ಸಾಂತ್ವನದ ಒಂದು ಭಾಗವಾದ. ಅವಿಟೆ ನೆಲವನ್ನು ಒರೆಸಿದ ತರಕಾರಿಗಳನ್ನು ಕತ್ತರಿಸಲು ಸಹಾಯ ಮಾಡಿದ, ನಡೆಯಲು ತೊಂದರೆ ಇರುವವರನ್ನು ತಾಂಗಿಕೊಂಡು ನಡೆಸಿದ. ಅವನ ಗರ್ವವು ಆ ಸೇವೆಯ ಮೂಲಕ ಕರಗಿಹೋಯಿತು. ಒಂದು ರಾತ್ರಿ ತಾಯಿಯ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ಹಾಸಿಗೆಯ ಕೆಳಗಿಂದ ಒಂದು ಹಳೆಯ ಡೈರಿಯನ್ನು ಕಂಡ. ಅದು ಶಾಂತ ಶಿಕ್ಷಕಿಯ ಡೈರಿಯಾಗಿತ್ತು. ನಡುಗುವ ಕೈಗಳಿಂದ ಅವನು ಅದರ ಪುಟಗಳನ್ನು ತಿರುಗಿಸಿದ. ಪ್ರತಿಯೊಂದು ಪುಟದಲ್ಲೂ ಒಬ್ಬ ತಾಯಿಯ ಹೃದಯವು ಧುಕ್ಕುತ್ತಿತ್ತು. ಅವನನ್ನು ಬೆಳೆಸಲು ಎದುರಿಸಿದ ಕಷ್ಟಗಳು, ಅವನ ಪ್ರತಿಯೊಂದು ಯಶಸ್ಸಿನಲ್ಲಿ ಹೆಮ್ಮೆ, ವೃದ್ಧಾಶ್ರಮದ ಏಕಾಂತ, ಅವನ ಜನ್ಮದಿನದಂದು ಶುಭಾಶಯ ಹೇಳಲಾಗದಿರುವ ಸಂಕಟ, ಅವನ ಬಂಧನದ ಸುದ್ದಿಯಿಂದ ಹೃದಯವು ಒಡೆದಿರುವ ನೋವು. ಕೊನೆಯ ಪುಟದಲ್ಲಿ ಇಂತೆಂದಿತ್ತು: ನನ್ನ ಮಗ ನನ್ನ ಬಳಿಗೆ ಮರಳಿದ್ದಾನೆ. ನನ್ನ ಎಲ್ಲಾ ಪ್ರಾರ್ಥನೆಗಳನ್ನು ದೇವರು ಕೇಳಿದ. ಅವನು ತಪ್ಪು ಮಾಡಿರಬಹುದು, ಆದರೆ ಅವನು ನನ್ನ ಕಂದ. ಜಗತ್ತು ಎಲ್ಲರೂ ಅವನನ್ನು ದೂಷಿಸಿದರೂ ಈ ತಾಯಿಯ ಎದೆಯಲ್ಲಿ ಅವನಿಗೆ ಒಂದು ಸ್ಥಾನವಿದೆ. ನನ್ನ ಆದಿ ಹಿಂದಿನಂತೆಯೇ ಆಗಬೇಕು. ಅವನ ಚಿರಿಯನ್ನು ನಾನು ಮರಳಿ ಪಡೆಯಬೇಕು. ಆ ಡೈರಿಯನ್ನು ಎದೆಗೊತ್ತಿಕೊಂಡು ಆದಿತ್ಯ ಬೆಳಗಾಗುವವರೆಗೂ ಕರಂಜ. ತಾನು ಎಷ್ಟು ದೊಡ್ಡ ಪಾಪಿ ಎಂದು ಅವನಿಗೆ ತಿಳಿಯಿತು. ಆ ಕಣ್ಣೀರು ಪಶ್ಚಾತ್ತಾಪದಿಂದ ಕೂಡಿತ್ತು. ನ್ಯಾಯಾಲಯದಲ್ಲಿ ವಿಚಾರಣೆಯ ದಿನಗಳಾಗಿದ್ದವು. ವಿಕ್ರಮ್ನ ನಾಯಕತ್ವದಲ್ಲಿ CBI ಬಲವಾದ ಸಾಕ್ಷಿಗಳನ್ನು ಸಲ್ಲಿಸಿತು. ಸಂದೀಪ್ ಮತ್ತು ವರ್ಗೀಸ್ನ ಫೋನ್ ಸಂಭಾಷಣೆಗಳನ್ನು ನ್ಯಾಯಾಲಯದಲ್ಲಿ ಆಲಿಸಲಾಯಿತು. ಗೂಢಾಚಾರದ ಗೊಂಗಲಿಯು ಬಿಚ್ಚಿಕೊಂಡಾಗ ಆದಿತ್ಯನು ಒಬ್ಬ ಗಾಯಾಳು ಎಂದು ನ್ಯಾಯಾಲಯಕ್ಕೆ ಮನದಟ್ಟಾಯಿತು. ಆದರೆ ಅವನು ನಿರಪರಾಧಿಯಾಗಿರಲಿಲ್ಲ. ಅಧಿಕಾರ ದುರ್ಬಳಕೆ ಮಾಡಲು ಮತ್ತು ತಪ್ಪಾದ ದಾಖಲೆಗಳಿಗೆ ಸಹಿ ಹಾಕಲು ಅವನು ಸಿದ್ಧನಾಗಿದ್ದ. ಅವನ ವಕೀಲ ಪ್ರದೀಪ್ ವಾದಿಸಿದ, ಅಧಿಕಾರದ ಆಸೆಯು ಮನುಷ್ಯನನ್ನು ಕುರುಡನನ್ನಾಗಿಸುತ್ತದೆ. ನನ್ನ ಕಕ್ಷಿಗೆ ತಪ್ಪಾಯಿತು, ಆದರೆ ಅವನು ಈ ಗೂಢಾಚಾರದ ಸೂತ್ರಧಾರನಾಗಿರಲಿಲ್ಲ. ವಿಧಿಯ ದಿನ ನ್ಯಾಯಾಲಯದ ಕೊಠಡಿ ತುಂಬಿತ್ತು. ಸಂದೀಪ್ ಮತ್ತು ವರ್ಗೀಸ್ಗೆ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಲಾಯಿತು. ಆದಿತ್ಯನ ಸರದಿಯಾದಾಗ ನ್ಯಾಯಾಧೀಶರು ಹೇಳಿದರು, ಮಿಸ್ಟರ್ ಆದಿತ್ಯ, ನೀವು ದೇಶದ ಅತ್ಯುನ್ನತ ಸ್ಥಾನಗಳಲ್ಲಿ ಒಂದನ್ನು ವಹಿಸಿದವರು. ನಿಮ್ಮ ಕೈಯಲ್ಲಿನ ಅಧಿಕಾರವನ್ನು ಜನರ ಕಲ್ಯಾಣಕ್ಕಾಗಿ ಬಳಸಬೇಕಿತ್ತು. ಅದರಲ್ಲಿ ನೀವು ವಿಫಲರಾದಿರಿ. ಗೂಢಾಚಾರದಲ್ಲಿ ಭಾಗಿಯಾಗದಿದ್ದರೂ ಭ್ರಷ್ಟಾಚಾರಕ್ಕೆ ಕೂಟವಾಗಿರುವುದು ಗಂಭೀರ ಅಪರಾಧವಾಗಿದೆ. ಆದ್ದರಿಂದ ನ್ಯಾಯಾಲಯವು ನಿಮ್ಮನ್ನು ಸೇವೆಯಿಂದ 5 ವರ್ಷಗಳ ಕಾಲ ಅಮಾನತುಗೊಳಿಸುತ್ತದೆ. ಅನೇಕರು ಕಠಿಣ ಶಿಕ್ಷೆಯನ್ನು ನಿರೀಕ್ಷಿಸಿದ್ದರೂ ಆ ವಿಧಿಯು ಒಂದು ರೀತಿಯಲ್ಲಿ ಆಶ್ವಾಸಕರವಾಗಿತ್ತು. ಜೈಲುವಾಸ ತಪ್ಪಿತು, ಆದರೆ ಅವನ IAS ಕಿರೀಟವು ತೆಗೆದುಹಾಕಲ್ಪಟ್ಟಿತು. ನ್ಯಾಯಾಲಯದಿಂದ ಹೊರಬಂದ ಆದಿತ್ಯನನ್ನು ಮಾಧ್ಯಮಗಳು ಸುತ್ತಿಕೊಂಡವು. ಅವನು ಏನನ್ನೂ ಮಾತನಾಡಲಿಲ್ಲ.
ಜನರ ಗುಂಪಿನ ಮಧ್ಯೆಯಿಂದ ನಡೆದು ಅವನು ಸಾಂತ್ವನಕ್ಕೆ ಮರಳಿದ. ಅಲ್ಲಿ ಗೇಟ್ನ ಬಳಿಯಲ್ಲಿ ಶಾಂತ ಶಿಕ್ಷಕಿ ಅವನಿಗಾಗಿ ಕಾಯುತ್ತಿದ್ದರು. ಅವರ ಜೊತೆ ವಿಕ್ರಮ್ ಕೂಡ ಇದ್ದ. ಎಲ್ಲವೂ ಮುಗಿಯಿತು ಶಿಕ್ಷಕಿ. ಸತ್ಯ ಗೆದ್ದಿತು, ವಿಕ್ರಮ್ ಹೇಳಿದ. ಆದಿತ್ಯ ತಾಯಿಯ ಮುಂದೆ ನಿಂತ. ಅಮ್ಮನನ್ನು ಕ್ಷಮಿಸು. ಪರವಾಗಿಲ್ಲ ಮಗನೇ, ಕಳೆದದ್ದೆಲ್ಲ ಮುಗಿಯಿತು. ಇನ್ನು ನಾವು ಹೊಸ ಜೀವನವನ್ನು ಆರಂಭಿಸೋಣ. ಅವರು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದರು. 2 ವರ್ಷಗಳ ನಂತರ ಕೇರಳದ ಉತ್ತರದ ತುದಿಯಲ್ಲಿರುವ ಒಂದು ಸಣ್ಣ ಗ್ರಾಮ. ಶಾಂತ ಶಿಕ್ಷಕಿಯ ಹಳೆಯ ತವರು ಮನೆ ಈಗ ಜೀವಂತವಾಗಿತ್ತು. ಮುಂಗೋಡಿಯಲ್ಲಿ ಗಿಡಗಳಿಂದ ತುಂಬಿತ್ತು. ಮನೆಗೆ ಸೇರಿದಂತೆ ಒಂದು ಸಣ್ಣ ಓಡಿನ ಕಟ್ಟಡ. ಅದರ ಮುಂದೆ ಒಂದು ಬೋರ್ಡ್ ತೂಗಾಡುತ್ತಿತ್ತು, ಶಾಂತಂ ಗ್ರಾಮೀಣ ಓದುಗರ ಕೇಂದ್ರ ಮತ್ತು ಕಲಿಕಾ ಕೇಂದ್ರ. ಒಳಗೆ ಮಕ್ಕಳ ಕಲರವದ ಶಬ್ದ. ಆದಿತ್ಯ ಒಂದು ಗುಂಪು ಮಕ್ಕಳಿಗೆ ಗಣಿತವನ್ನು ಕಲಿಸುತ್ತಿದ್ದ. ಅವನ ಮುಖದಲ್ಲಿ ಹಿಂದಿನ ಅಧಿಕಾರದ ಗರ್ವವಿರಲಿಲ್ಲ, ಬದಲಿಗೆ ಶಾಂತವಾದ ಒಂದು ಮಂದಹಾಸವಿತ್ತು. ಅವನ ಶಿಕ್ಷೆಯ ಅವಧಿಯೂ ಮುಗಿದಿತ್ತು. ಸೇವೆಗೆ ಮರಳಲು ಅವನಿಗೆ ಅವಕಾಶವಿತ್ತು. ಆದರೆ ಅವನು ಅದನ್ನು ಬೇಡವೆಂದ. ಅವನು ತನ್ನ ನಿಜವಾದ ಜಗತ್ತನ್ನು ಗುರುತಿಸಿದ್ದ. ಅದು ಅಧಿಕಾರದ ಶೀತಲ ಕೊಠಡಿಗಳಲ್ಲಿರಲಿಲ್ಲ, ಬದಲಿಗೆ ಈ ಗ್ರಾಮದ ನಿಷ್ಕಪಟ ಮಕ್ಕಳ ಮಧ್ಯೆ ಇದೆ ಎಂದು ಅವನಿಗೆ ತಿಳಿಯಿತು. ತರಗತಿ ಮುಗಿದ ನಂತರ ಹೊರಗೆ ಬಂದಾಗ ಮುಂಗೋಡಿಯ ಹೊರಗು ಕುರ್ಚಿಯಲ್ಲಿ ಕುಳಿತ ಶಾಂತ ಶಿಕ್ಷಕಿ ಅವನನ್ನು ನೋಡಿ ನಗುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಹೆಮ್ಮೆ ಮತ್ತು ಸಂತೋಷವಿತ್ತು. ಅವನು ತಾಯಿಯ ಪಕ್ಕದಲ್ಲಿ ಕುಳಿತು ಆ ಕೈಯನ್ನು ಹಿಡಿದ. ದೂರದಿಂದ ಒಂದು ಜೀಪ್ ಬರುವುದನ್ನು ಅವರು ಕಂಡರು. ಅದು ವಿಕ್ರಮ್ನದಾಗಿತ್ತು. ಅವನೀಗ ಆ ಜಿಲ್ಲೆಯ SP ಆಗಿದ್ದ. ಏನೆಲ್ಲ ಇದೆ ಶಿಕ್ಷಕಿ ಆದಿ? ಜೀಪ್ನಿಂದ ಇಳಿಯುತ್ತಾ ವಿಕ್ರಮ್ ಕೇಳಿದ. ಕ್ಷೇಮ ಮಗನೇ, ಕುಳಿತುಕೋ, ಶಾಂತ ಶಿಕ್ಷಕಿ ಹೇಳಿದರು. ಅವರು ಮೂವರು ಮುಂಗೋಡಿಯಲ್ಲಿ ಕುಳಿತು ಮಾತನಾಡಿದರು. ಹಳೆಯ ಶಾಲೆಯ ಬಗ್ಗೆ, ಹೊಸ ಓದುಗರ ಕೇಂದ್ರದ ಬಗ್ಗೆ, ಗ್ರಾಮದ ವಿಶೇಷಗಳ ಬಗ್ಗೆ. ಸೂರ್ಯನು ಮುಳುಗುತ್ತಿದ್ದ. ಆಕಾಶದಲ್ಲಿ ಕಾವ್ಯ ವರ್ಣವು ಹರಡಿತ್ತು. ಆ ಬೆಳಕಿನಲ್ಲಿ ತಾಯಿಯ ಮತ್ತು ತನ್ನ ಪ್ರಿಯ ವಿದ್ಯಾರ್ಥಿಯ ಮಧ್ಯೆ ಕುಳಿತಾಗ ಆದಿತ್ಯ ಯೋಚಿಸಿದ. ಜೀವನದ ಅತ್ಯಂತ ದೊಡ್ಡ ಸ್ಥಾನ ಎಂದರೆ IAS ಎಂಬ 3 ಅಕ್ಷರಗಳಲ್ಲ, ಬದಲಿಗೆ ಪ್ರೀತಿಸಲು ಮತ್ತು ಪ್ರೀತಿಸಲ್ಪಡಲು ಸಾಧ್ಯವಾಗುವುದು. ಗರ್ವದ ಶಿಖರದಲ್ಲಿ ಕಳೆದು ಹೋದ ಜೀವನವನ್ನು ಪಶ್ಚಾತ್ತಾಪದ ಮತ್ತು ತಿಳಿವಿನ ಕಣಿವೆಯಲ್ಲಿ ತಾನು ಮರಳಿ ಪಡೆದಿದ್ದಾನೆ. ಅವನ ಹೃದಯವು ಶಾಂತವಾಗಿತ್ತು, ಅವನ ಜಗತ್ತು ಕೂಡ.